ಹಲೋ ಗೈಸ್, ಎಲ್ಲರಿಗೂ ಎಸ್ ವಿ ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, ಎಲ್ಲರೂ ಕೇಳ್ತಿದ್ರಿ ಎಸ್ ಡಿ ಎಕ್ಸಾಮ್ ಯಾವಾಗಿದೆ ಅಂತ ಕೇಳ್ತಿದ್ರಿ. 2026 ಜನವರಿ 25ಕ್ಕೆ ಇದೆ ಅಂತೇಳಿ ಕನ್ಫರ್ಮ್ ಆಯಿತು. ಅದಲ್ಲದೆ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಅಂತ ಕೇಳ್ತಿದ್ರಿ. ಇವಾಗ ನಿಮ್ಮ ಮುಂದೆ ಆಲ್ರೆಡಿ ನಿಮ್ಗೆ ವಿಡಿಯೋನು ಮಾಡಿ ತಿಳಿಸಿದ್ದೆ. 20ನೇ ತಾರೀಕಿನ ಮೇಲೇ ಬಿಡ್ತಾರೆ ಅಂತ ಹೇಳಿದ್ದೆ. ಸೊ ಇವತ್ತು ಡೇಟ್ನ ನೋಡ್ಬೋದು ನೀವು. ಇವತ್ತು ಡೇಟ್ ಬಂದುಬಿಟ್ಟು 20 ಓಕೆ. ಇವತ್ತು ನಿಮ್ಮದು ಎಸ್ ಡಿ ಎ ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರೆ. ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮದು ತುಂಬ ಪ್ರಾಬ್ಲಮ್ ಬರ್ತದೆ. ಏನಂತಂದರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋವಾಗ ಕೆಲವೊಂದಿಷ್ಟು ಪ್ರಾಬ್ಲಮ್ ಆಗ್ತದೆ. ಆ QR ಕೋಡ್ ಕರೆಕ್ಟಾಗಿ ಜನ್ರೇಟ್ ಆಗೋಂಗಿಲ್ಲ, ಆಮೇಲೆ ಫೋಟೋಸು ಕರೆಕ್ಟಾಗಿ ತೋರಿಸೋಂಗಿಲ್ಲ. ಹಾಗಿದ್ದರೆ ನೀವು ಬಿಡೋಕ್ಕೆ ಹೋಗ್ಬಾರ್ದು. ಏನಂತಂದರೆ ಪದೇ ಟ್ರೈ ಮಾಡ್ತಾನೆ ಇರಬೇಕು. ಒಂದು 3ರಿಂದ 4 ಸಲ ಟ್ರೈ ಮಾಡಿ. ನಿಮ್ಮದು ವರ್ಕೌಟ್ ಆಗ್ತದೆ. ಕರೆಕ್ಟಾಗಿರಬೇಕು ಗೈಸ್, ಯಾವುದೇ ರೀತಿ ತಪ್ಪಿರಬಾರ್ದು. ಮತ್ತು ಫೋಟೋನು 100% ಬಂದಿರಬೇಕು. ಅದರ QR ಕೋಡು ಕೂಡ ಜನ್ರೇಟ್ ಆಗಿರಬೇಕು. ನಾಳೆಯಲ್ಲಿ ಸ್ಕ್ಯಾನ್ ಮಾಡುವಾಗ ನಿಮ್ಮದು ಅದೇ ವ್ಯಾಲಿಡ್ ಹಾಲ್ ಟಿಕೆಟ್ ಕನ್ಸಿಡರ್ ಆಗ್ತದೆ. ಇಲ್ಲಾಂದರೆ ಅದು ವೇಸ್ಟು. ಓಕೆ. ಏನೇನು ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಪರೀಕ್ಷೆ ಎಕ್ಸಾಮಿನೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ ಅಂತ ಕಾಣುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅಪ್ಲಿಕೇಶನ್ ನೇಮು ಇವೆಲ್ಲ ಕಾಣ್ತದೆ. ಓಕೆ ಗೈಸ್, ನೋಡ್ಕೋಬೋದು ನೀವು. ಇಲ್ಲಿ ಅರ್ಜಿ ಸಂಖ್ಯೆ, ಅಪ್ಲಿಕೇಶನ್ ನಂಬರ್ ಅಂದರೂ ಓಕೆ, ಎನ್ರೋಲ್ಮೆಂಟ್ ID ಅಂದರೂ ಓಕೆ. ಕೆಲವೊಂದಿಷ್ಟು ಜನ ಕೇಳ್ತಿದ್ರಿ ಅಪ್ಲಿಕೇಶನ್ ನಂಬರ್ ಇವೆಲ್ಲ, ಎನ್ರೋಲ್ಮೆಂಟ್ ID ನನ್ನ ಹತ್ರ ಓನ್ಲಿ ಎನ್ರೋಲ್ಮೆಂಟ್ ID ಇದೆ, ನನ್ನ ಹತ್ರ ಅಪ್ಲಿಕೇಶನ್ ID ಇಲ್ಲ ಅಂತ ಕೇಳ್ತಿದ್ರಿ. ನೋ ವರಿ ಗೈಸ್, ಅಲ್ಲೇ ಒಂದು ನೀವೇನು ಪ್ರಿಂಟ್ಔಟ್ ಕೊಟ್ಟಿರ್ತೀರಲ್ಲ ಅಪ್ಲಿಕೇಶನ್ ಹಾಕುವಾಗ ಅಲ್ಲೇ ಇರ್ತದೆ ಗೈಸ್. ಅದರಲ್ಲಿ ಇರ್ತದೆ, ನೋಡ್ಕೊಳ್ಳಿ. ಎನ್ರೋಲ್ಮೆಂಟ್ ID ಅಂತ ಇರ್ತದೆ, ಅದನ್ನ ನೀವು ಹಾಕಬೇಕಾಗ್ತದೆ. ಇಲ್ಲಿ ಬಂದು ಆ ನಂಬರ್ ಹಾಕಿದ ಮೇಲೆ ಅಭ್ಯರ್ಥಿ ಹೆಸರು ನೀವು ಕ್ಯಾಪಿಟಲ್ ಲೆಟ್ರಲ್ಲಿ ಮೊದಲ 4 ಅಕ್ಷರನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ ಅಭ್ಯರ್ಥಿ ಹೆಸರು ಎಂದಲ್ಲಿ. ಆಮೇಲೆ ನೆಕ್ಸ್ಟ್ ಕ್ಯಾಪ್ಚಾ ಕೋಡನ್ನು ನೀವು ಎಂಟರ್ ಮಾಡಬೇಕು. ಇಲ್ಲಿದೆ ನೋಡಿ, ಇದೇ ಕ್ಯಾಪ್ಚಾ ಕೋಡು. ಇದನ್ನ ಎಂಟರ್ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಹಾಲ್ ಟಿಕೆಟ್ ಅನ್ನೋದು ಡೌನ್ಲೋಡ್ ಆಗ್ತದೆ. ಅದಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡೋದು ಏನಂತಂದರೆ, ಇಲ್ಲಿ ನೋಡ್ಕೋಬೋದು. ಏನು ಅಂತಂದರೆ ಎಸ್ ಗೈಸ್, ನಿಮಗೆ ಇಲ್ಲಿ ಕಾಣುತ್ತೆ ನೋಡಿ ಗೈಸ್, ಕ್ಯಾಂಡಿಡೇಟ್ಸ್ ಕ್ಲೈಮ್ಡ್ ಇಲ್ಲಿದೆ ನೋಡಿ. ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇನ್ ಅಪ್ಲಿಕೇಶನ್ ಕ್ಯಾಂಡಿಡೇಟ್ಸ್ ಅಪಿಯರ್ ಪಾಸ್ಡ್ ಆ್ಯಂಡ್ ಕನ್ನಡ ಟೆಸ್ಟ್ ಕಂಡಕ್ಟೆಡ್ 28/12/2025 KA ಆರ್ ಎಲಿಜಿಬಲ್ ಟು ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್. 28/12/2025 ನಿಮ್ಮದೇನೋ ಒಂದು ಕಡ್ಡಾಯ ಕನ್ನಡ ಎಕ್ಸಾಮ್ ಇರ್ತದಲ್ಲ, ಅದರ ನೀವು ಪಾಸ್ ಆಗಿರಬೇಕು. ನಿಮ್ಮದೇನಾದರೂ ಅದು ಹಾಲ್ ಟಿಕೆಟ್ ಬಂದಿತ್ತಪ್ಪ ಅಂದರೆ ನೀವು ಅಲ್ಲಿ ಹೋಗಿ ಅಟೆಂಡ್ ಆಗಿರಬೇಕು. ಅಟೆಂಡ್ ಆಗಲಿಲ್ಲ ಅಂದರೆ ನಿಮ್ಮದು ಹಾಲ್ ಟಿಕೆಟ್ ಬರೋಲ್ಲ. ಅಕಸ್ಮಾತ್ ನೀವು PUCಯಲ್ಲಿ 10th ಏನಾದರೂ ಕನ್ನಡ ಏನಾದರೂ ಕಲ್ತಿದ್ರೆ ಅದು ಹೋಗಿ ಬರಿಬೋದು ಎಕ್ಸಾಮು. ಬಟ್ ಇಲ್ಲಿ ನಿಮ್ದು ಏನಾದ್ರು ಹಾಲ್ ಟಿಕೆಟ್ ಬಂದಿತ್ತಪ್ಪ ಅಂದರೆ ಕನ್ನಡ ಎಕ್ಸಾಮು ನೀವು ಹೋಗಿ ಬರೆದಿಲ್ಲ ಅಂತಂದರೆ 28ನೇ ತಾರೀಕು ಇದು ನಿಮ್ಮದು ಹಾಲ್ ಟಿಕೆಟ್ ಬರೋಲ್ಲ ಗೈಸ್. ಮೊದಲೇ ಹೇಳ್ತೀನಿ, ಹಾಲ್ ಟಿಕೆಟ್ ಬರೋಲ್ಲ. ಇಲ್ಲಿ ನೋಡ್ಬೋದು ವೇರಿಯಸ್ ಡಿಪಾರ್ಟ್ಮೆಂಟ್ ಪೋಸ್ಟು GK ಪೇಪರ್ 1 ಇರ್ತದೆ. ಯಾವಾಗ ಟೈಮಿಂಗ್ ನೋಡ್ಕೋಬೋದು, ಸಂಡೇ ಇರ್ತದೆ 25/1/2026 10:30 ಸ್ಟಾರ್ಟ್ ಆಗುತ್ತೆ 12:00 ತನಕ. ಆಮೇಲೆ 2ನೇ ಪೇಪರು ಸ್ಟಾರ್ಟ್ ಆಗುತ್ತೆ, ಕಮ್ಯುನಿಕೇಷನ್ ಪೇಪರು 2:30 ಸ್ಟಾರ್ಟ್ ಆಗುತ್ತೆ 4:00 ತನಕ ಇರ್ತದೆ. ಯಾವ್ಯಾವ ಪೋಸ್ಟ್ ಇದ್ದಾವೆ ನೋಡ್ಕೋಬೋದು. ಎಲ್ಲ ಕೂಡ ನಿಮಗೆ non-HKನೇ ಇದ್ದಾವೆ ಗೈಸ್, non-HK. ಓಕೆ. ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಅಸಿಸ್ಟೆಂಟ್, non-HK ಪೋಸ್ಟ ಆ್ಯಂಡ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಲ್ಲ SDA ಎಕ್ಸಾಮ್ ಇರ್ತವೆ. ಆಲ್ರೆಡಿ FD ಆಗಿದ್ದಾವೆ. ಈಗ SDA ಎಕ್ಸಾಮಲ್ಲಿ ಬರ್ತವೆ. BDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅದರಲ್ಲಿ ಇದೆ ಅಸಿಸ್ಟೆಂಟು. BWSSB ಇದು ಸರಬರಾಜು ವಾಟರ್ ಸಪ್ಲೈ ಇದೆಲ್ಲ ಅದು ಅಲ್ಲಿ SDA. ಆಮೇಲೆ ಮೀಟರ್ ರೀಡರ್ ಯಾರಿದ್ದೀರಾ ಅವರು ಕೂಡ ನೋಡ್ಕೋಬೋದು, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ SDA. ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತೆ ಕಂಡಕ್ಟರ್ ಹುದ್ದೆ ಕೇಳ್ತಿದ್ರಿ, ಅದು ಕೂಡ ನೀವು ಬರಿಬೋದು. ಅದು 25ಕ್ಕೆ. ಕರ್ನಾಟಕ ಸ್ಟೇಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೂನಿಯರ್ ಅಸಿಸ್ಟೆಂಟ್ ಆ್ಯಂಡ್ non-HK ಪೋಸ್ಟ್ ಕೂಡ ಇದೆ. ನಾರ್ತ್ ವೆಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್
ಅದು ಕೂಡ ಇದೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಬೆಂಗಳೂರು ಜೂನಿಯರ್ ಅಸಿಸ್ಟೆಂಟ್ ಗ್ರೂಪ್ ಸಿ ಹುದ್ದೆಯಾಗಿರ್ತದೆ, ಇದು ಕೂಡ ಇದೆ. ಓಕೆ ಗೈಸ್, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿಯಾಗಿತ್ತು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಯೂಸ್ಫುಲ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೂ ವಿಡಿಯೋ ಸ್ವಲ್ಪ ಹೆಲ್ಪ್ ಆಗಿತ್ತಂದರೆ ಲೈಕ್ ಕೊಡಿ. ಮತ್ತು ನಿಮಗೇನಾದರೂ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಏನಾದರೂ ಇಶ್ಯೂ ಆಗ್ತಿತ್ತಂದರೆ, ಸಮಸ್ಯೆ ಆಗ್ತಿತ್ತಂದರೆ ಬಂದುಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಸಮಸ್ಯೆನ ತಿಳಿಸಿ ಸಾಧ್ಯವಾದಷ್ಟು ಉತ್ತರವನ್ನು ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದ.